ಚುನಾವಣೆ ಹೊಸ್ತಲಲ್ಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುದಾನದ ಕದನ ತಾರಕಕ್ಕೆ ಏರ್ತಾ ಇದೆ. ನಮಗೆ ಯಾವ ಪಾಲ್ ಬರಬೇಕಾಗಿತ್ತೋ ಆ ಅನುದಾನವನ್ನು ಕೇಂದ್ರ ಕೊಟ್ಟಿಲ್ಲ. ಉತ್ತರದ ರಾಜ್ಯಗಳಿಗೆ ಒಂದು, ಹಿಂದಿ ರಾಜ್ಯಗಳಿಗೆ ಒಂದು, ದ್ರಾವಿಡ ರಾಜ್ಯಗಳಿಗೆ ಒಂದು, ಕರ್ನಾಟಕಕ್ಕೆ ಒಂದು ನ್ಯಾಯವನ್ನು ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇಶದಲ್ಲೇ ಎರಡನೇ ಅತಿ ದೊಡ್ಡ ರಾಜ್ಯ ನಮ್ಮದು ಟ್ಯಾಕ್ಸ್ ಕಟ್ಟೋ ವಿಚಾರದಲ್ಲಿ. ತೆರಿಗೆ ಕಟ್ಟಕ್ಕೆ ಮಾತ್ರ ನಾವಿರೋದಾ, ನಮ್ಗೆ ಯಾವುದೋ ಅನುದಾನ ಬರ್ತಾ ಇಲ್ಲ ಅಂಥೇಳಿ ಕಾಂಗ್ರೆಸ್ ಮುಖಂಡರು ಇದೀಗ ಮುಗಿಬಿದ್ದಿದ್ದಾರೆ. ತಮ್ಮ ಸರ್ಕಾರದ ಗ್ಯಾರಂಟಿಗಳ ಮೂಲಕವಾಗಿಯೇ ಕೇಂದ್ರದ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂತ ಹೇಳಿ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವ ಅನುದಾನ ಚೊಂಬಿನಷ್ಟು ಇಲ್ಲ ಎನ್ನುವಂತೆ ಬಿಂಬಿಸಲು ಕಾಂಗ್ರೆಸ್ ನಾಯಕರು ವಿನೂತನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ನಾಳೆ ರಾಜ್ಯಕ್ಕೆ ಬರ್ತಾ ಇರುವ ಮೋದಿ ಅವರಿಗೆ ಚೊಂಬು ತೋರಿಸಬೇಕು ಅಂತ ಹೇಳಿ ಆ ಮೂಲಕ ಬಿಸಿ ಮುಟ್ಟಿಸಬೇಕು ಅಂತ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲ ಪತ್ರಿಕೆಗಳಿಗೂ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯದ ಬಗ್ಗೆ ಚೊಂಬು ಅಭಿಯಾನದ ಜಾಹೀರಾತನ್ನು ಕೊಡಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ದೇವನಹಳ್ಳಿ ಏರ್ಪೋರ್ಟಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಮೇಕ್ರಿ ಸರ್ಕಲ್ ಬಳಿನೇ ನರೇಂದ್ರ ಮೋದಿ ಅವರಿಗೆ ನೀವು ನಮ್ಮ ರಾಜ್ಯಕ್ಕೆ ಕೊಟ್ಟಿರೋದು ಚೊಂಬು ಚೊಂಬು ಅಂತ ತೋರಿಸ್ಬೇಕು ಅಂತ ಹೇಳಿ ಗಮನ ಸೆಳೀಬೇಕು ಅಂತ ಮೆಗಾ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ ಇಲ್ಲಿ ಈ ಒಂದು ವಿಚಾರ ಚೊಂಬು ಅಭಿಯಾನವನ್ನು ಶುರು ಮಾಡ್ಕೊಂಡಿದ್ದಾರೆ. ಏನರಪ್ಪ 15 ಲಕ್ಷ ಅಕೌಂಟ್ಗೆ ಹಾಕಿದ್ರಾ? ನೀವು ಹಾಕಿಲ್ಲ, ನಿಮ್ಮದು ಚೊಂಬು. ನಮ್ಮ ರಾಜ್ಯಕ್ಕೆ ನೀವು ಕೊಡ್ತಿರೋದು ಚೊಂಬಿನ ಕೊಡುಗೆ. ಇನ್ನೇನು ಕೊಟ್ಟಿದ್ದೀರಾ ನೀವು? ಎಲ್ಲರ ಖಾತೆಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ, ಚೊಂಬು ತೋರಿಸಿದ್ರಿ ನಮಗೆ. ರೈತರ ಆದಾಯ ಡಬಲ್ ಮಾಡಿಬಿಡ್ತೀವಿ 2022ಕ್ಕೆ ಅಂತ ಹೇಳಿದ್ರಿ. 2024 ಆಯಿತು, ಇನ್ನೊಂದು ಎಲೆಕ್ಷನ್ ಕೂಡ ಬಂತು, ನೀವಾಗಲೂ ನಮಗೆ ಕೊಟ್ಟಿರೋದು ಚೊಂಬು. ತೆರಿಗೆ ಹಂಚಿಕೆಯಲ್ಲಿ ಅದೆಲ್ಲ ಬಿಟ್ಟುಬಿಡಿ, ಟ್ಯಾಕ್ಸ್ ಕಟ್ಟಿದ್ದೀವಲ್ಲಪ್ಪ ಅದ್ರಲ್ಲಿ ನಮ್ಮ ಪಾಲು ನಮಗೆ ಕೊಡಿ ಅಂದರೆ ಅದನ್ನೂ ಕೊಡದೆ ಅದಕ್ಕೂ ಚೊಂಬು ತೋರಿಸ್ತಾ ಇದ್ದೀರಾ. ನಮ್ಮ ರಾಜ್ಯದಲ್ಲಿ ಪ್ರವಾಹ ಬಂತು, ಜೋರಾಗಿ ಪ್ರವಾಹ ಬಂತು, ಆಗೇನೋ ಪರಿಹಾರ ಕೊಡ್ತೀರಿ ಅಂದರೆ ಆಗಲೂ ಪರಿಹಾರ ಕೊಡಲಿಲ್ಲ. ಯಾರು ರಾಜ್ಯಕ್ಕೆ ತಲೆ ಹಾಕಿ ಮಲಗಲಿಲ್ಲ. ಆಗ ಪ್ರವಾಹ ಬಂದಾಗಲೂ, ನಮ್ಮ ಕೊಡಗು ಮುಳುಗಿದಾಗಲೂ, ಉತ್ತರ ಕರ್ನಾಟಕ ಮುಳುಗಿದಾಗಲೂ ಕೂಡ ಯಾರು ಪರಿಹಾರವನ್ನು ಕೊಡಲಿಲ್ಲ. ಆಯಿತು, ಈಗ ಬರ ಬಂತು. ನಾವು ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರಿಂದನೂ ಮಾತಾಡ್ತಾ ಇದ್ದೀವಿ ಪರಿಹಾರ ಬೇಕು. 95% ಅಷ್ಟು ತಾಲೂಕುಗಳು ಎಲ್ಲವೂ ಕೂಡ ಬರದಿಂದ ಒದ್ದಾಡ್ತಾ ಇವೆ ಅಂದರೆ ಆಗಲೂ ಪರಿಹಾರ ಕೊಡಲಿಲ್ಲ. ಆಗಲೂ ಕರ್ನಾಟಕಕ್ಕೆ ಚೊಂಬು ಕೊಟ್ಟರೆ ತಾವು 27 ಜನ. ಕಾಂಗ್ರೆಸ್ಸಿಂದ ಇರೋದು ಒಬ್ಬರೊಬ್ಬರು MP, ಅದು ಬೆಂಗಳೂರು ಗ್ರಾಮಾಂತರದ DK ಸುರೇಶ್ ಅವರು. ಅದು ಬಿಟ್ಟರೆ ಇನ್ನು ಉಳಿದಿರೋ ನೀವೇಲ್ವೇನರಪ್ಪ ಇರೋದು 27 ಜನ BJP JDSನ ಸಂಸದರು. ಈ ಇಷ್ಟು ವಿಚಾರಗಳಲ್ಲಿ ನಯಾ ಪೈಸೆ ತರಲಿಲ್ವಲ್ಲ. ನಿಮ್ಮೆಲ್ಲರ ಕೊಡುಗೆ ಚೊಂಬು. ನಿಮ್ಗೆ ಯಾಕೆ ಜನ ಓಟ್ ಹಾಕಬೇಕು? ಈ ಚುನಾವಣೆಯಲ್ಲಿ ನೀವೇನು ನಮಗೆ ಚೊಂಬು ಕೊಟ್ಟಿದ್ದೀರಲ್ಲ ಇಷ್ಟು ವರ್ಷಗಳಿಂದ, ಆ ಚೊಂಬು ನಿಮಗೆ ಕೊಡ್ತೀವಿ ಅನ್ನೋ ಒಂದು ಅಭಿಯಾನವನ್ನು ಕಾಂಗ್ರೆಸ್ ಶುರು ಮಾಡಿಕೊಂಡಿದೆ. ಇವತ್ತು ಪೇಪರ್ ನೋಡಿದ್ದೀರಾ, BJP ಅವ್ರದ್ದು ಚೊಂಬು ಅಂತ ಬಂದ್ಬಿಟ್ಟಿದೆ ಅಂತ ಅಡ್ವರ್ಟೈಸ್ಮೆಂಟು. ಹಂಗೆ ಜನ ಕ್ಯಾಂಡಿಡೇಟು ಓಟಲ್ಲೂ ಚೊಂಬು ಕೊಡ್ತಾರೆ. ಅವ್ರು ಹೆಂಗೆ ಚೊಂಬು ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚೊಂಬು ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚೊಂಬೆ ಗ್ಯಾರಂಟಿ. ಅದಕ್ಕೆಲ್ಲ ಸಿದ್ಧ ಆಗಬೇಕು. ಬೇಲೂರಲ್ಲಿ ಕನಿಷ್ಠ 20,000 ಅಂತರದಿಂದ ನಮ್ಮ ಕ್ಯಾಂಡಿಡೇಟ್ ಗೆಲ್ಸ್ಬೇಕು. ಅದು ತಿಳ್ಕೊಳ್ಳಿ. ಅಷ್ಟು ಮಾಡಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಪೇಪರ್ ನೋಡಿದ್ದೀರಾ BJP ಅವ್ರದ್ದು. ಇಲ್ಲ, ನಮಗೆ ಭಾಳ ಸಂತೋಷ. ನಾವು ಚುನಾವಣಾ ಆಯೋಗಕ್ಕೆ ವಿನಂತಿ ಮಾಡ್ತೇವೆ. ಅವ್ರು ಹೇಳಿದ್ರೆ ಚೊಂಬು ಬರೀ ಪ್ರತಿಭಟನೆ ಅಲ್ಲ, ಅವ್ರ ಮನೆಗಳಿಗೂ ಕಳಿಸ್ಕೊಡ್ತೀವಿ, ಪ್ರಧಾನಿಗೂ ಕಳಿಸ್ಕೊಡ್ತೀವಿ, ಚೊಂಬನ್ನು ಅಮಿತ್ ಶಾಗೂ ಕಳಿಸ್ಕೊಡ್ತೀವಿ. ನಾಳೆ ಏನಾದರೂ ಚುನಾವಣಾ ಆಯೋಗದವರು ಅನುಮತಿಯನ್ನು ಕೊಟ್ಟರೆ ಬಹುತೇಕ ನಾಳೆ ಬರ್ತಿರ್ಬೇಕು ಮೋದಿರವರು ಬೆಂಗಳೂರಿಗೆ. ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಅವ್ರಿಗೆ ಚೊಂಬನ್ನು ಪ್ರೆಸೆಂಟ್ ಮಾಡೋಂಥದ್ದು. ಅವ್ರೇನಾದ್ರು ಸ್ಟೀಲ್ ಚೊಂಬು, ಹಿತ್ತಾಳೆ ಚೊಂಬು, ತಾಮ್ರದ ಚೊಂಬು ಅಥವಾ ಸಿಲ್ವರ್ ಚೊಂಬು ಇಷ್ಟಪಡ್ದಿದ್ರೆ ಒಂದು ಬೆಳ್ಳಿ ಚೊಂಬೆ ಕೊಡ್ತೀವಿ ಕರ್ನಾಟಕದ ಪರವಾಗಿ. ಅವಾಗಲಾದ್ರೂ ಕರ್ನಾಟಕಕ್ಕೆ ನ್ಯಾಯ ಕೊಡಲಿ ಅಂತ ಕೇಳ್ಕೊತೀನಿ. ನಾನು ಚುನಾವಣಾ ಆಯೋಗಕ್ಕೆ ವಿನಂತಿ ಮಾಡ್ತೀನಿ, ನಮ್ಗೆ ಅನುಮತಿಯನ್ನು ಕೊಟ್ಟರೆ ಇಡೀ ರಾಜ್ಯದ ಪರವಾಗಿ ನಾಳೆ ಒಂದು ನರೇಂದ್ರ ಮೋದಿರವರಿಗೆ ಒಂದು ಹಿತ್ತಾಳೆದೋ, ತಾಮ್ರದ್ದೋ ಅಥವಾ ಸಿಲ್ವರ್ದೋ ಒಂದು ಚೊಂಬನ್ನು ಕೊಡ್ತೇವೆ. 20+ seats. If you remember, my dear, when I came to Tumkur during assembly elections and we said we will get 150+, nobody believed other than Dr. Saab and some other Congress friends. And media friends used to sometimes even make fun, but we accepted it because it is your right. I am again saying, Congress party will get 20+ seats, and nationally BJP will be reduced between 150 to 170 seats. That is now the new predictions that are coming. For people have risen to the challenge of unemployment, to the challenge of price rise, to the challenge of a sinking rupee and a sinking economy, to the challenge of
Prime Minister Modi just selling the entire country to the challenge of rampant corruption, be it electoral bonds or demonetization or other scams, and they want justice. They also want justice against the injustices being committed by them. As they say, what is the BJP offering? BJP is offering Chambu. That's what they are doing. ಇಂಡಿಯಾ ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಸರ್? Congress party, whichever party has the majority numbers, naturally, they will have a right to choose their prime minister. And all of us wish, Dr. Saab and all of us included, that Congress party is going to get the largest numbers. We will of course consult our allies in an open-minded spirit and then form the next government. For us, important issue, like you used to ask about Chief Minister, and I always used to say, issue is not who will hold which post. Issue is whether we will deliver these guarantees to the people. We have delivered these 5 guarantees and we are going to deliver these 5 guarantees. 20% में तुमको भी रहेगा, तुमको ऐसा we will need support of all my friends from the media also in your good wishes. I know you have to be neutral, but I know that in your heart, despite being neutral, you stand for development. And Congress is a government that stands for development, prosperity, peace, harmony, inclusivity. And that's why Tumkur. ಇನ್ನು ಕಾಂಗ್ರೆಸ್ನ ಚೊಂಬು ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಪಡೆ ಕೆರಳಿ ಕಂಡವಾಗಿದೆ. ಮೋದಿ ವಿರುದ್ಧ ಸೆಟೆದು ನಿಂತಿರುವ ಕೈ ಪಡೆಗೆ ಬಿಜೆಪಿಗರು ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಪ್ರಧಾನಿ ಮೋದಿ ಹೇಳಿದ್ದಾರೆ, ಕಾಂಗ್ರೆಸ್ ಈಗಾಗಲೇ ಅನೇಕ ಭರವಸೆಯನ್ನು ಕೊಟ್ಟು ಜನರ ಕೈಗೆ ಚೊಂಬು ಕೊಟ್ಟಿದೆ, ಗರೀಬಿ ಹಠಾವೋ ಅಂತ ಹೇಳಿದ್ರು, ಯಾರು ದೇಶದಲ್ಲಿ ಬಡವರೇ ಇರಲ್ಲ ಅಂತ ಹೇಳ್ತಾ ಇದ್ರು, BPL ಕಾರ್ಡ್ ಎಷ್ಟಿವೆ, ಈಗ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು, ಭಯೋತ್ಪಾದನಾ ಕೃತ್ಯ, ಲವ್ ಜಿಹಾದ್, ಕೊಲೆ, ಸುಲಿಗೆ, ಬರ, ಅಜಾಗರೂಕತೆ, ಕಾನೂನು ಸುವ್ಯವಸ್ಥೆ ಎಲ್ಲವೂ ಹದಗೆಟ್ಟುಬಿಟ್ಟಿದೆ. ಇಲ್ಲಿ ಗೃಹ ಸಚಿವರು ಇದ್ದಾರೋ ಇಲ್ಲವೋ ಅಂತಾನೆ ಹುಡುಕಬೇಕಾಗಿದೆ ಅಂತ ತಮ್ಮದೇ ಧಾಟಿಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ನಮ್ಮ ನೆಚ್ಚಿನ ಪ್ರಧಾನಿ ಈ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಜನಕ್ಕೆ ಚೊಂಬು ಕೊಟ್ಟು ಕಳೆದ 60 ವರ್ಷ ಈ ದೇಶವನ್ನು ಆಳದಂತ ಕಾಂಗ್ರೆಸ್ ಪಾರ್ಟಿ ಕೋಟ್ಯಾಂತರ ಜನ ಬಡವರಿಗೆ ಚೊಂಬು ಕೊಟ್ಟಿರುವಂಥದ್ದು ಜಗಜ್ಜಾಹಿರಾತ. ಗರೀಬಿ ಹಟಾವೋ, ಈ ದೇಶದಲ್ಲಿ ಗರೀಬರೇ ಇರಲ್ಲ ಅಂತ ಹೇಳಿದ್ರು. ಎಷ್ಟಿದ್ದಾರೆ ಇವತ್ತು? ನಮ್ಮ ಕರ್ನಾಟಕದಲ್ಲೇ BPL ಸಂಖ್ಯೆ 1 ಕೋಟಿ ದಾಟ್ಬಿಟ್ಟಿದೆ. BPL ಸಂಖ್ಯೆ, BPL ಬಿಲೋ ಪಾವರ್ಟಿ ಲೈನ್ ಸಂಖ್ಯೆ 1,23,00,000 ಏನೋ ಇದೆ ಜನ ಕೊಟ್ಟಿರೋದು. ಚೊಂಬು ಕೊಟ್ರಲ್ಲ, ದೊಡ್ಡ ಚೊಂಬು ಕೊಟ್ಟಿದ್ರ. ಮತ್ತೆ 10 kg ಅಕ್ಕಿ ಕೊಡ್ತೀರಿ ಅಂದ್ರಿ. ಚೊಂಬ 1 kg ಕೊಡ್ಲಿಲ್ಲಲ್ಲ, ಬೇಡ 1 kg ಆದ್ರೂ ಕೊಟ್ಟಿದ್ರೆ ಪರವಾಗಿಲ್ಲ. 10 kg ಅಕ್ಕಿ, ಚೊಂಬಲ್ಲಿ ಅಕ್ಕಿನೇ ಇಲ್ಲ. 10 kg ಚೊಂಬಲ್ಲಿ ಇರ್ಬೇಕಾಯ್ತಲ್ಲಪ್ಪ, ಚೊಂಬು ಖಾಲಿ ಆಗ್ಬಿಟ್ಟೈತಲ್ಲ, ಕೊಟ್ಟಿಲ್ಲ. ಬರಕ್ಕೆ ಪ್ರತಿ ವರ್ಷ 5,000 ಕೋಟಿ ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಚೊಂಬ